ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಮಯೂರಾಸನವನ್ನು ಯಾವ ರೀತಿ ಮಾಡಬೇಕೆನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮಯೂರಾಸನ ಎನ್ನುವಂಥದ್ದು ಒಂದು ಹ್ಯಾಂಡ್ ಬ್ಯಾಲೆನ್ಸ್ ಪೋಸ್, ಅಂದರೆ ಮೀನ್ಸ್ ಕಂಪ್ಲೀಟ್ ಆಗಿ ನಾವು ಪಾಮ್ಸ್ ಮೇಲೆ ಬ್ಯಾಲೆನ್ಸ್ ಮಾಡಬೇಕಾದಂಥ ಒಂದು ಆಸನವಾಗಿದೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಈ ಆಸನದಲ್ಲಿ ನಮಗೆ ಯಾವೆಲ್ಲ ಭಾಗಕ್ಕೆ ನಾವು ಎಕ್ಸರ್ಸೈಸ್ಗಳನ್ನು ಮಾಡ್ಕೋಬೇಕು ಎನ್ನುವಂಥದ್ದನ್ನು. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೇರಣೆ ನೀಡಿದಂತಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಯಾಕೆ ತಡ ಮಾಡೋಣ. ಮಯೂರಾಸನ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ಹಸ್ತಗಳ ಮೇಲೆ ನಾವು ಆಸನವನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಮೊದಲಿಗೆ ನಮ್ಮ ಹಸ್ತಗಳಿಗೆ ವ್ಯಾಯಾಮವಾಗುವಂಥದ್ದನ್ನು ನೋಡಿಕೊಳ್ಳೋಣ. ಮೊದಲಿಗೆ ಈ ರೀತಿ ಹೆಬ್ಬೆರಳನ್ನು ಒಳಗಡೆ ಹಾಕಿ ಮುಷ್ಟಿಯನ್ನು ಕಟ್ಟಿ ಮೊದಲಿಗೆ ಒಳಗಡೆಯಿಂದ ಬ್ರೆಸ್ಟನ್ನು ರೊಟೇಷನ್ ಮಾಡುವಂಥದ್ದು. 1 2 3 4 5 6 7 8 9 10. ಎಸ್, ನಂತರ ಹಾಗೆ ಹೊರಗಡೆಯಿಂದ 10 9 8 7 6 5 4 3 2 1. ಎಸ್, ನಂತರ ಅದೇ ಮುಷ್ಟಿಯನ್ನು ಈಗ ನಿಮ್ಮ ಭುಜಕ್ಕೆ ತಾಗಿಸುವಂಥದ್ದು. 1 2 3 4 5 6 7 8 9 10. ಎಸ್, ಇದು ಮೊದಲನೆಯ 2 ವ್ಯಾಯಾಮಗಳು. ಮುಂದಿನದಾಗಿ ಪ್ಲ್ಯಾಂಕ್ ಪೋಸ್ಚರಲ್ಲಿ ನಾವು ಹೋಲ್ಡ್ ಮಾಡುವಂಥದ್ದು. ನಮ್ಮ ಕೈಗಳಿಗೆ ಸ್ಟ್ರೆಂತನ್ನು ನೀಡುತ್ತಾ ನಮ್ಮ ತಲೆಯ ಭಾಗದಿಂದ ಹಿಡಿದು ನಮ್ಮ ಕಾಲಿನ ಬೆರಳುಗಳವರೆಗೂ ನಾವೇನು ಮಾಡಬೇಕಾಗ್ತದೆ, ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳುವಂಥದ್ದನ್ನು ನಾವು ಈ ಪ್ಲ್ಯಾಂಕ್ ಪೋಸ್ಚರಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಎಸ್, ಈ ರೀತಿ ಪ್ಲ್ಯಾಂಕ್ ಪೋಸ್ಚರಲ್ಲಿ ನಾವೊಂದು 30 ಸೆಕೆಂಡ್ಗಳ ಕಾಲ ಆಸನವನ್ನು ಹೋಲ್ಡ್ ಮಾಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ನಂತರ ಹಾಗೆ ಎಲ್ಬೋ ಬ್ಯಾಲೆನ್ಸನ್ನು ಸಹ ನಾವು ಮಾಡ್ಕೋಬೇಕಾಗ್ತದೆ. ಇದನ್ನು ಸಹ 30 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ಎಸ್, ಮುಂದೆ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಎಸ್, ಈ 2 ಆಸನವನ್ನು ಹೋಲ್ಡ್ ಮಾಡ್ತಾ ನಮ್ಮ ಕೈಗೆ ಮತ್ತು ಬೆನ್ನಿಗೆ, ಕಾಲಿಗೆ ಸ್ಟ್ರೆಂತನ್ನು ನೀಡುವಂಥದ್ದನ್ನು ನಾವು ಈ ಆಸನದಲ್ಲಿ ಅಭ್ಯಾಸ ಮಾಡ್ಕೋಬೇಕಾಗ್ತದೆ. ನಂತರ ನಮ್ಮ ಎಲ್ಬೋಗಳನ್ನು ನಾವು ಹೊಟ್ಟೆಗೆ ಪ್ಲೇಸ್ ಮಾಡಿ ಆಸನ ಮಾಡಬೇಕಾಗಿರೋದ್ರಿಂದ ನಾವು ನಮ್ಮ ನಾವೆಲ್ ರೀಸನ್ಗೆ ಸ್ವಲ್ಪ ಸ್ಟ್ರೆಂತನ್ನು ನೀಡುವಂಥ ಆಸನವನ್ನು ಅಭ್ಯಾಸ ಮಾಡೋಣ. ಎಸ್, ಧನುರಾಸನವನ್ನು ಅಭ್ಯಾಸ ಮಾಡುವಂಥದ್ದು ಸಿಂಪಲ್ ಆಗಿ ಹೊಟ್ಟೆಯ ಮೇಲೆ ಭಾರ ಬಿದ್ದಾಗ ಯಾವ ರೀತಿ ನಾವು ಆ ಭಾರವನ್ನು ತಡ್ಕೊಳ್ಬೇಕೆನ್ನುವುದಕ್ಕೆ ಈ ಆಸನವನ್ನು ಅಭ್ಯಾಸ ಮಾಡಬೇಕು ಅಷ್ಟೇ. 2 ಕೈಗಳನ್ನ ಈ ರೀತಿ ಹಿಂದೆ ತೆಗೆದುಕೊಂಡು ನಂತರ 2 ಕಾಲುಗಳನ್ನು ಮಡಚಿ ನಿಮ್ಮ ಆಂಕಲ್ ಜಾಯಿಂಟನ್ನು ಹೋಲ್ಡ್ ಮಾಡಿ ನಂತರ ಮುಂದೆ ಎದೆ ಮತ್ತು ತಲೆಯನ್ನು ಮೇಲೆ ಎತ್ತಬೇಕು. ಹಿಂದೆ ಕಾಲುಗಳನ್ನು ಮೇಲೆ ಲಿಫ್ಟ್ ಮಾಡುವಂಥದ್ದು. ಸಿಂಪಲ್ ಆಗಿ ಇಷ್ಟೇ ಹೋಲ್ಡ್ ಮಾಡಿ, ಜಾಸ್ತಿ ಮೇಲೆ ಎತ್ತುವಂಥ ಅವಶ್ಯಕತೆ ಇಲ್ಲ. 1 2 3 4 5 6 7 8 9 10 11
12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಎಸ್. ಹಾಗೆ ಕಾಲುಗಳನ್ನು ಕೆಳಗೆ ಬಿಟ್ಟು ಕೈಗಳನ್ನು ಗದದ ಕೆಳಗಿಟ್ಟು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ರಿ. ಎಸ್. ಈಗ ಅಂತಿಮ ಆಸನವನ್ನು ಅಭ್ಯಾಸ ಮಾಡುವಂಥದ್ದು. ಮೊದಲಿಗೆ ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ಮೊಣಕಾಲ ಮೇಲೆ ನಿಂತುಕೊಳ್ಳಿ. ಅದಾದ ಮೇಲೆ 2 ಹಸ್ತಗಳನ್ನು ನೆಲಕ್ಕೆ ತಾಗಿಸಿ ನಂತರ ನಿಮ್ಮ ಮೊಣಕೈಗಳನ್ನು ಬೆಂಡ್ ಮಾಡಿ 2 ಹಸ್ತಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಮೊಣಕೈಗಳನ್ನು ಬೆಂಡ್ ಮಾಡಿ ನಿಮ್ಮ ತಲೆ ಭಾಗವನ್ನು ಮುಂದೆ ನೆಲಕ್ಕೆ ತಾಗಿಸಿ ಮೊಣಕೈಗಳನ್ನು ಬೆಂಡ್ ಮಾಡಿದ ನಂತರ ಅದರ ಮೇಲೆ ಹೊಟ್ಟೆಯ ಭಾಗವನ್ನು ಇಟ್ಟು ಹೊಕ್ಕಳಿನ ಆ ಕಡೆ ಈ ಕಡೆ ನಾವು ನಮ್ಮ ಮೊಣಕೈಗಳನ್ನು ತಾಗಿಸುವಂಥದ್ದು. ನಂತರ ಈ ರೀತಿ ತಲೆಯ ಭಾಗವನ್ನು ಮುಂದೆ ಎತ್ತಿ ನಂತರ ನಿಧಾನವಾಗಿ 2 ಕಾಲುಗಳ ಮೇಲೆ ಲಿಫ್ಟ್ ಮಾಡಿ. ಎಸ್. ಈ ರೀತಿ ನಾವು ಮಯೂರಾಸನವನ್ನು ಅಭ್ಯಾಸ ಮಾಡುವಂಥದ್ದು. ನಾವು ಇಷ್ಟೊತ್ತು ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಮಯೂರಾಸನವನ್ನು ಮಾಡಲಿಕ್ಕೆ ಯಾವ ರೀತಿ ನಾವು ಎಕ್ಸರ್ಸೈಸ್ಗಳನ್ನು ಮಾಡಬೇಕು ಮತ್ತು ಮಯೂರಾಸನವನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಎನ್ನುವುದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಹಂತ ಹಂತವಾಗಿ ಪ್ರತಿನಿತ್ಯವೂ ಅಭ್ಯಾಸ ಮಾಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಮಯೂರಾಸನ ಬಂದೇ ಬರುತ್ತದೆ. ಹಾಗೆ ಈ ಆಸನದ ಬೆನಿಫಿಟ್ಸ್ಗಳನ್ನು ನಾನು ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೇನೆ. ದಯವಿಟ್ಟು ಅದನ್ನು ಗಮನಿಸಿ. ಈ ಆಸನದ ಬೆನಿಫಿಟ್ಸ್ಗಳನ್ನು ಒಂದು ಬಾರಿ ನೋಡಿಕೊಳ್ಳಿ. ಹಾಗೆ ಇವತ್ತಿನ ಯೋಗಾಭ್ಯಾಸದಲ್ಲಿ ಮಯೂರಾಸನವನ್ನು ಕಲಿಸಿಕೊಟ್ಟಿದ್ದೇನೆ. ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ.